ಇನ್ನು ಹಾನಗಲ್ ಗ್ಯಾಂಗ್ ರೇಪ್ ಕೇಸ್ನ ಆರೋಪಿಗಳಿಗೆ ಜಾಮೀನು ಸಿಕ್ತಿದ್ದಂತೆ 3 ದಿನದ ಹಿಂದೆ ಹಾವೇರಿ ಸಬ್ ಜೈಲಿನಿಂದ ಹೊರಬಂದ 7 ಆರೋಪಿಗಳ ಪೈಕಿ 5 ಕಾರ್ನಲ್ಲಿ 20ಕ್ಕೂ ಹೆಚ್ಚು ಹಿಂಬಾಲಕರ ಜೊತೆ ಅಕ್ಕಿ ಆಲೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ್ರು. ವಿಡಿಯೋಗಳನ್ನು ಮಾಡಿಕೊಂಡು ವೈರಲ್ ಕೂಡ ಮಾಡಿಕೊಂಡ್ರು. ತಕ್ಷಣವೇ ಎಚ್ಚೆತ್ತ ಪೊಲೀಸರು ಬೇಲ್ ಷರತ್ತು ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ 7 ಆರೋಪಿಗಳ ಪೈಕಿ 5ರನ್ನ ಬಂಧಿಸಿದ್ದಾರೆ. ಇಬ್ಬರಿಗಾಗಿ ಶೋಧ ನಡೀತಾ ಇದೆ. 7 ಆರೋಪಿಗಳ ಜಾಮೀನು ರದ್ದತಿಗೆ ಕೋರ್ಟ್ಗೆ ಅರ್ಜಿ ಕೂಡ ಹಾಕೊಂಡಿದ್ದಾರೆ. ಹೀಗಂತ ಎಸ್ಪಿ ಅಂಶುಕುಮಾರ್ ತಿಳಿಸಿದ್ದಾರೆ. ಇನ್ನು ಆರೋಪಿಗಳ ರೋಡ್ ಶೋಗೆ ಮಹಿಳಾ ಆಯೋಗ ಕಿಡಿಕಾರಿದೆ. ಎಂಎಲ್ಸಿ ಚಲವಾದಿ ನಾರಾಯಣಸ್ವಾಮಿ ಕೂಡ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅಷ್ಟೇ. ಚೆನ್ನಾಗಿದೆ ಏನೂ ಆಗಿಲ್ಲ. ಏನಾಯ್ತು 7 ಆರೋಪಿಗಳಿಗೆ ಬೇಲ್ ಆದ ನಂತರ ಅವರು ದಾರಿಯಲ್ಲಿ ಒಂದು ಪ್ರೊಸೆಷನ್ ತರ ಮಾಡಿ ಮತ್ತೆ ವಿಡಿಯೋ ಮಾಡಿದರು. ಮನಸ್ಥಿತಿ ತುಂಬಾ ಕೆಟ್ಟದಿದೆ. ಇವತ್ತು ಕಾನೂನು ತುಂಬಾ ಚೆನ್ನಾಗಿದೆ ನಮ್ದು. ಅದೇ ತರ ನಮ್ಮ ಕಾನೂನು ಎವಿಡೆನ್ಸ್ನು ಕೇಳುತ್ತೆ. ಎವಿಡೆನ್ಸ್ ಇಲ್ಲ ಅಂತಂದ್ರೆ ಕಾನೂನಲ್ಲಿ ನಮ್ಗೆ ನ್ಯಾಯ ಸಿಗೋದಿಲ್ಲ. ಇದನ್ನ ಸೆಲೆಬ್ರೇಟ್ ಮಾಡೋರ ಮನಸ್ಥಿತಿ ಇದೆಯಲ್ಲ, ಮೊದಲು ಬದಲಾಗಬೇಕು. ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ. ಇದು ಮನಸ್ಥಿತಿ ಬದಲಾಗಬೇಕು, ಅದಾಗಲ್ಲ. ಸುಮ್ಮನೆ ನೀವು ಈ ಲಿಟ್ರರಿ ಬುಕ್ಕಿಶ್ ಆಗಿ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ನನ್ನ ಬೆನ್ ನೀನು ಕೆರಿ, ನೀನು ಬೆನ್ ನಾನು ಕೆರಿತೀನಿ ಅಂತ ಪ್ರಯೋಜನ ಇಲ್ಲ. ಬರೀ ಲಿಪ್ ಸರ್ವಿಸ್. ಇದಕ್ಕೆಲ್ಲ ಉತ್ತರ ಇರೋದು ಎಲ್ಲಿ? ಕಾನೂನಲ್ಲ, ಕಾನೂನು ದಾಟಿ ಅವನ ಆಚೆ ಬಂದಾಗ ನೆಡ್ಕೊಂಡು ಮನೆಗೆ ಹೋಗಬಾರ್ದು, ಕುಂಟ್ಕೊಂಡು ಹೋಗಬೇಕು. ಅವರು ಯಾವ ಪ್ರೊಟೆಸ್ಟ್ ಮೆರವಣಿಗೆ ಮಾಡ್ತಾನೆ ನಾನು ನೋಡೇ ಬಿಡ್ತೀನಿ. ಆಗ ಕಾಲು ಮುರಿದ್ರೆ ಹಂಗೆ ಹೆಜ್ಜೆ ಇಟ್ಟರೆ ರಕ್ತ ಬೀಳಬೇಕು ಕಾಲಲ್ಲಿ. ಹಂಗೆ ಕೊಟ್ಟಿದ್ರೆ ಅದು ಯಾವ ಮೆರವಣಿಗೆ ಮಾಡ್ತಾನೆ ನಾನು ನೋಡ್ತೀನಿ. ಆ ಗಟ್ಟಿತನದ ಕೊರತೆ ಇದೆ. ಸುಮ್ಮನೆ ಈ ಥರ ಭಾಷಣ ಬಿಗಿಬೇಡ್ರಿ ಮೇಡಮ್, ಇವೆಲ್ಲ ವರ್ಕೌಟ್ ಆಗಲ್ಲ. ಕ್ವಾರ್ಟ್ರ್ 4 ಜನಕ್ಕೆ ಕೊಡಿ, ಐ ವಿಲ್ ಪ್ರೂವ್ ಇಟ್. ಬೇಕಾದರೆ ತಲೆ ಎತ್ತೊಬ್ಬ ಆಚೆ ಬರಲ್ಲ. ನೋಡಿದ್ದೀನಿ ನಾನು ಇದನ್ನೆಲ್ಲ. ಗುಂಡಿ ಬಿಚ್ಕೊಂಡು ಆಚೆ ಓಡಾಡ್ತಾ ಇದ್ದಾಗ ಹಿಂದಿದ್ದು 1-2-3 ಆಫೀಸರ್ಗಳು ಮಾಡಿದ್ದನ್ನ ಕತ್ತರ್ಸ್ ಬಿಸಾಕ್ತೀವಿ ಅಂತ 4 ಜನಕ್ಕೆ ಬಿಟ್ಟರು, ಪರಾರಿ ಉಳಿದವರೆಲ್ಲ. ದಂಡಂ ದಶಗುಣಂ ಕೆಲವು ಕೇಸಸ್ಸಲ್ಲಿ ವರ್ಕ್ ಆಗಬೇಕು. ಕಾನೂನು ಪಾನೂನು ಮನೋಸ್ಥಿತಿ ನಾಗರಿಕ ಇದು ಎಲ್ಲ ವರ್ಕ್ ಆಗಲ್ಲ. ನಮ್ಮ ಜನಕ್ಕೆ ಬಿಡ್ಬೇಕು, ಮೂಳೆ ಮುರಿಬೇಕಿಂತ ಕೇಸಲ್ಲಿ ದಾರಿಗೆ ಬರ್ತಾರೆ. ನೀವು ಮಾಡಿ ನೋಡ್ರಪ್ಪ, ಬರ್ತಾರಾ ಇಲ್ವಾ ತೋರಿಸ್ತೀನಿ. ನಾನು ತೋರಿಸ್ತೀನಿಪ್ಪ. ವೀಲಿ ಮಾಡಿದವನು ಕೈ ಮುರಿರಪ್ಪ, ನಾನು ತೋರಿಸ್ತೀನಿ. 6 ಜನಕ್ಕೆ ಮಾಡ್ರಪ್ಪ, 7ನೇವನು ಬರ್ತಾನ ಇಲ್ವಾ ನಾನು ತೋರಿಸ್ತೀನಿ. ಸುಮ್ಮನೆ ಫೈನ್ ಹಾಕೊಂಡು ಅದಕ್ಕೆ ಮಾನವೀಯತೆ ಹಕ್ಕು ಪಕ್ಕು ಅನ್ಕೊಂಡು ಕೂತಿರಿ, ಅನುಭವಿಸಿ ಸಾಯಿರಿ. ಎಸ್, ಪೋಕ್ಸೋ ಕಾಯ್ದೆಯಡಿ ದೋಷಿಯಾಗಿದ್ದ ವ್ಯಕ್ತಿಯೊಬ್ಬನಿಗೆ ಸುಪ್ರೀಂ ಕೋರ್ಟ್ ಜೈಲು ಶಿಕ್ಷೆಯಿಂದ ರಕ್ಷಣೆ ನೀಡಿದೆ. ಸಂತ್ರಸ್ತೆ ಪ್ರೌಢಾವಸ್ಥೆಗೆ ಬಂದ ಮೇಲೆ ಆರೋಪಿ ಮದುವೆಯಾಗಿರುವ ಕಾರಣ ತೆಗೆದುಕೊಂಡು ಈ ತೀರ್ಪನ್ನು ಕೊಟ್ಟಿದೆ. ಇದು ಸಂತ್ರಸ್ತೆಯ ಜೀವನ ಮತ್ತು ಭವಿಷ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ತೀರ್ಪನ್ನು ಕೊಟ್ಟಿದೆ. ಎಕ್ಸ್ಟ್ರಾರ್ಡಿನರಿ ಕೇಸು. ಅಂಡರ್ ಆರ್ಟಿಕಲ್ 142 ನಲ್ಲಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಎಕ್ಸರ್ಸೈಸ್ಡ್ ಇಟ್ಸ್ ಪವರ್ ಆಫ್ ನಾಟ್ ಟು ಗಿವ್ ಇದು ಪನಿಷ್ಮೆಂಟ್ ಅನ್ನು. ಎಕ್ಸ್ಟ್ರಾರ್ಡಿನರಿ ಪವರ್ಸ್ ಅದು ಯೂಸ್ ಮಾಡಿದ್ದಾರೆ. ಬಟ್ ಇದು ರೂಲ್ ಆಗಬಾರ್ದು ನಾಳೆ ಅಷ್ಟೇ. ಮಾಡೋ ತಪ್ಪು ನಾನು ಅವಳಿಗೆ ಮದುವೆ ಆಗ್ತೀನಿ, ರೂಲ್ ಆಗಬಾರ್ದು ಅಷ್ಟೇ. ದಟ್ಸ್ ಆಲ್ ಇಸ್ ದ ವಿಶ್. ಇದು ಆಮೇಲೆ ಇದಾದ ನಂತರನೂ ಇದು ಮಿಸ್ಯೂಸ್ ಆಗಬಾರ್ದಲ್ಲ ಸರ್. ಅದೇ ಅದನ್ನೇ ರೂಲ್ ಮಾಡ್ಕೋಬಾರ್ದು ಅಂತ ಹೇಳಿದ್ದು ಕಚಡಗಳಿಗೆ ನಾನು. ಎಸ್